ಏನ್ ಮಾಡೋಣ ಗಾಯ್ಸ್, ಎಂತ ದುಡ್ಡು ಮಾಡ್ತಾ ಗೊತ್ತಾ ಅವರು. ಇಯರ್ ನಮ್ ಕೈಯಲ್ಲಿ ಇದಿರುತ್ತೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನ್ ಸ್ಪೆಷಲ್ ಅಂದ್ರೆ, ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ. ಇಲ್ಲ ಗಾಯ್ಸ್, ಇವತ್ತು ICN ಇದೆ. ಸೊ ICN ನೋಡಕ್ಕೆ ಅಂತ ನಾನು ಕೀರ್ತಿ ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದೀವಿ. ಬೆಳಗ್ಗೆ ಆರ್ಮ್ಸ್ ವರ್ಕೌಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಜಿಮ್ ಅಲ್ಲಿ ಆಲ್ರೆಡಿ ಟೈಮ್ ಬಂದು 12 ಗಂಟೆ ಆಗೋಗಿದೆ. 12:15 ಗುರು. ಆಲೆ ಇವಾಗ ಎಲ್ಲಿದ್ದೀವಿ ಅಂದರೆ ಸುಮ್ನಳ್ಳಿ ಸಿಗ್ನಲ್ ಅಲ್ಲಿ ಇದೀವಿ. ಇಲ್ಲಿಂದ JP ನಗರ್ಗೆ ಹೋಗ್ಬೇಕು. JP ನಗರ್ ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು. ಟ್ರಾಫಿಕ್ ಹೆಂಗಿರುತ್ತೋ ಗೊತ್ತಿಲ್ಲ. ಸಿಗ್ನಲ್ ಬಿಡ್ತಾ? ಇನ್ನೂ ಇಲ್ಲ, ಬಿಟ್ಟಿಲ್ಲ. ಗೈಸ್, ಅಲ್ಲಿ ಹೋದ್ಮೇಲೆ ICN ಅಲ್ಲಿ ಯಾರೆಲ್ಲ ಸಿಗ್ತಾರೆ, ಎಷ್ಟು ಜನ ಸಿಗ್ತಾರೆ, ಎಷ್ಟು ಜನ ನಮ್ಮನ್ನ ಗುರ್ತಿಡಿತಾರೆ, ಎಷ್ಟು ಜನ ನಮ್ಮ ಹತ್ರ ಮಾತಾಡ್ತಾರೆ, ನಾವೆಷ್ಟು ಜನ ಹತ್ರ ಮಾತಾಡ್ತೀವಿ, ಅವ್ರ ಇಂಟರ್ವ್ಯೂ ಎಲ್ಲ ತೊಗೊಳ್ತೀವಿ, ಅವ್ರು ಎಷ್ಟು ಜನ ಎಷ್ಟು ದಿನದಿಂದ ಪಾಪ ಕಷ್ಟಪಟ್ಟು ವರ್ಕೌಟ್ ಮಾಡಿ ಆಮೇಲೆ ಏನಾದ್ರು ಪ್ರೆಪ್ಪಾಗಿ ರೆಡಿ ಆಗಿರ್ತಾರೆ, ಅವ್ರನ್ನೆಲ್ಲ ಸ್ವಲ್ಪ ಮಾತಾಡ್ಸೋಣ. ಹೆಂಗೆಲ್ಲ ಇರುತ್ತೆ, ಮಜಾ ಅಂತೂ ಮಾಡ್ತೀವಿ. ಒಟ್ಟಿನಲ್ಲಿ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಯಾರು ಹೊಸಬ್ರು ನನ್ನ ವ್ಲಾಗ್ ನೋಡ್ತಾ ಇರ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಫಿಟ್ ಅರುಣ್ ರಾಜ್ ಅಂತ ಇದೆ. ಆ್ಯಂಡ್ ಇವತ್ತು ಕಿರಿಕ್ ಮಸಲ್ ಫ್ರೀಕ್ ಇಂದ ಇದೆ. ಇಬ್ರದ್ದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ರಿ ಗಾಯ್ಸ್. ಬ್ರೋ ಹೇಳು ಬ್ರೋ, ನೀನ್ ಎಕ್ಸೈಟ್ಮೆಂಟ್ ಹೆಂಗಿದೆ? ICN ನೋಡಕ್ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಯಾವ ತರ ಇರುತ್ತೆ ಸ್ಟೇಜ್, ನಾವು ಹತ್ಬೇಕು, ನೆಕ್ಸ್ಟ್ ಅಂದ್ರೆ ಯಾವ ತರ ಹತ್ಬೇಕು ಅಂತ ಎಲ್ಲ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಬರೋಣ. ಯಾವ ತರ ಎಲ್ಲ ಪ್ರೆಪ್ ಮಾಡಿರ್ತಾರೆ, ಆಲ್ಮೋಸ್ಟ್ ಒಂದು 6 ಮಂತ್ ಪ್ರೆಪ್ ಮಾಡಿರ್ತಾರೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಯಾವ್ಯಾವ ತರ ಇರುತ್ತೆ ಅಂತ ಫುಲ್ಲು ಎಕ್ಸೈಟ್ಮೆಂಟ್, ಅವ್ರದ್ದು ಯಾವ ತರ ಇದೆ ಅಂತ ಎಲ್ಲಾನು ಶೇರ್ ಮಾಡ್ತಾರೆ ಅವರು. ನಾವು ಕೇಳ್ತೀವಿ, ನೋಡೋಣ ಯಾವ ತರ ಇರುತ್ತೆ, ನಾವು ಮುಂದೆ ಮಾಡೋಕ್ಕೆ ಯಾವ ತರ ಮಾಡಬೇಕು ಇನ್ನು ಅಂತ ಸ್ವಲ್ಪ ನ್ಯೂ ಎಕ್ಸ್ಪೀರಿಯನ್ಸು ಎಲ್ಲ ತಿಳ್ಕೊಳ್ಳೋಣ ಅಷ್ಟೇ. ಗೈಸ್, ನಾವು ಫಸ್ಟ್ ಟೈಮ್ ನೋಡಕ್ ಹೋಗ್ತಾ ಇದೀವಿ. ನೆಕ್ಸ್ಟ್ ನಾವು ಹೋಗ್ಬೇಕು, ನಾವು ಅಟೆಂಡ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಇವಾಗ ಎಕ್ಸ್ಪೀರಿಯನ್ಸ್ ತಗೊಳ್ಳೋಕೆ ಏನಕ್ಕೆ ಅಂದರೆ, ಅವರೆಲ್ಲ ಯಾವ ಥರ ಪ್ರಿಪೇರ್ ಆಗಿರ್ತಾರೆ, ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ರು, ಅವ್ರ ಮೈಂಡ್ ಸೆಟ್ ಹೆಂಗಿತ್ತು, ಯಾವ ಥರ ಎಲ್ಲ ಡಯಟ್ ಫಾಲೋ ಮಾಡಿದ್ರು. ಗೊತ್ತಿರೋರಾದರೆ ಹೇಳ್ತಾರೆ, ಗೊತ್ತಿಲ್ಲದಿರೋರೆಲ್ಲ ಹೇಳಲ್ಲ. ನಾನು ಕೀರ್ತಿ ನೆಕ್ಸ್ಟ್ ಇಯರು ಬ್ಯಾಂಗ್ಳೂರ್ ICN ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಯಾವ ಥರ ಎಲ್ಲ ರೆಡಿ ಆಗಬೇಕು, ಯಾವ ಥರ ಎಲ್ಲ ಪ್ರಿಪೇರ್ ಆಗಬೇಕು, ಯಾರು ಗೈಡೆನ್ಸಲ್ಲಿ ಹೋಗಬೇಕು, ಯಾರು ಅಂಡರ್ ಹೋದ್ರೆ ಚೆನ್ನಾಗಿ ಮಾಡ್ತಾರೆ. ಆಲ್ರೆಡಿ ನಮ್ಮ ಕೋಚ್ ಸೆಟ್ ಆಗಿದ್ದಾರೆ ಯಾರು ಅಂತ. ಬಟ್ ನಮ್ಮ ಡೆಡಿಕೇಶನ್ನು, ನಮ್ಮ ಮೋಟಿವೇಶನ್ನು, ನಾವು ಯಾವ ಥರ ಪ್ರಿಪೇರ್ ಆಗ್ತೀವಿ ಅದಕ್ಕೆ, ಅದೆಲ್ಲ ನಮ್ಮ ಮೇಲೆ ಬಿಟ್ಟಿರೋದು. ಕೋಚ್ ಏನೂ ಮಾಡೋಕ್ಕಾಗಲ್ಲ, ಅವ್ರ ಗೈಡೆನ್ಸ್ ಅವ್ರು ಕೊಡ್ತಾರೆ. ಬಟ್ ನಾವು ಯಾವ ಥರ ಪ್ರಿಪೇರ್ ಆಗ್ತೀವಿ ಪಕ್ಕಾ ಆಗುತ್ತೆ. 1 ಗಂಟೆ ಆಗುತ್ತೆ. ಟೈಮ್ ಎಷ್ಟೀಗ? 12:20. ಈ ಥರ ಟ್ರಾಫಿಕಾ ಗೈಸ್? ನಾವೆಲ್ಲಾದ್ರೂ ಹೋಗ್ಬೇಕು ಅಂದ್ಕೊಂಡಾಗ ಈ ಥರ ಟ್ರಾಫಿಕ್ ಆಗುತ್ತಲ್ಲ ಗೈಸ್. ಅದು ಏನಿದು ಯಾವ್ದು ಔಟ್ರಿಂಗ್ ರೋಡಲ್ಲಿ ಏನೋ ಆಗೈತೆ, ಪಕ್ಕ ಆಕ್ಸಿಡೆಂಟ್ ಏನೋ ಆಗೈತೆ. ಒಟ್ಟಿನಲ್ಲಿ ಹೆವಿ ಟ್ರಾಫಿಕ್ ಐತೆ. ಈ ಥರ ನೋಡ್ರಿ, ಅಲ್ಲಿ ಮೇಲೂ ಟ್ರಾಫಿಕ್ಕು, ಇಲ್ಲೂ ಟ್ರಾಫಿಕ್ಕು. ಏನ್ ಮಾಡೋಣ ಗಾಯ್ಸ್? ಅವನಜ್ಜಿ ಇಲ್ಲೇ ಇದೀವಿ ಗಾಯ್ಸ್, ಇನ್ನೂ ಇಲ್ಲೇ ಇದೀವಿ. ಯಪ್ಪ, ಅವಾಗಲೇ ನಿಮ್ಗೆ ತೋರಿಸ್ದಾಗ 12:15, ಇವಾಗ 12:30 ಇನ್ನೂ ಇಲ್ಲೇ ಇದೀವಿ. ವಾರ ಮುಂದಕ್ಕೆ ಚಿಂತೆ ಅಣ್ಣ, ಯಾಕಣ ಹಿಂಗೆಲ್ಲ ನುಗ್ಸ್ತೀಯಾ? ಇದೊಂದು ಕರ್ಮ, ಯಾಕೆ ಗೊತ್ತಿಲ್ವಲ್ಲ ಅದು ಯಾಕೆ ಗೈಸ್. 20 ನಿಮಿಷದಲ್ಲಿ ಕವರ್ ಮಾಡಬೇಕಾಗಿರೋ ಇದನ್ನ ರೋಡ್ನ 50 ನಿಮಿಷ ಆಯ್ತಾ? 50 ನಿಮಿಷ ಆಗಿದೆ. ಆಲೆ 1:05. ಏನು ಗುರು ಟ್ರಾಫಿಕ್ಕು, ಯಪ್ಪ. ನೀವು ನೆಕ್ಸ್ಟ್ ಲೆವೆಲ್ ಲಿಟ್ರಲಿ ನೋಡ್ರಿ. ಇವಾಗಲೂ ಟ್ರಾಫಿಕಲ್ಲಿ ಸಿಕ್ಕೊಂಡಿದ್ದೀವಿ. ಟ್ರಾಫಿಕ್ ಬೆಂಗಳೂರು ಯಾಕೆ ಇಷ್ಟು ಟ್ರಾಫಿಕ್ಕು? ಯಾಕೆ ಇವಾಗ ಸಿದ್ದರಾಮಯ್ಯ ಬೇರೆ ಬಿಟ್ಟ, DK ಶಿವಕುಮಾರ್ ಬಂದವನೆ. DK ಶಿವಕುಮಾರ್, ನೀನಾದ್ರೂ ಏನಾರು ಮಾಡಪ್ಪ ಟ್ರಾಫಿಕ್ಗೆ. ಸಾರ್ ಟ್ರಾಫಿಕ್ ಕ್ಲಿಯರ್ ಮಾಡಿಸಿ ಸಾರ್. ನಾವೆಲ್ಲರೂ ಹೋಗ್ಬೇಕು ಅಂದಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಸಾರ್ ಟ್ರಾಫಿಕ್ಕು. ಸಾರ್ ನೀವು ಮಾತ್ರ VIP ಹೊಂಡೈತೀರಾ, ನಿಮ್ಗೆ ಮಾತ್ರ 0 ಟ್ರಾಫಿಕ್ಕು, ಅದು ಇದು ಮಾಡಿಸ್ಬಿಡ್ತೀರಾ. ನಮಗೂ ಮಾಡಿಸಿ ಸಾರ್ ಟ್ರಾಫಿಕ್ ಸ್ವಲ್ಪ ಕ್ಲಿಯರು. ಫೈನಲಿ ಬಂದ್ವಿ. ಟೈಮ್ ಎಷ್ಟು ಬ್ರೋ? 1 ಅವರ್ ಬಂದಿದ್ದೀವಿ. ಎಂತ ದುಡ್ಡು ಮಾಡ್ತಾರೆ ಗೊತ್ತಾ ಅವರು. ಎಂಟ್ರಿ ಹೊಡಿದೀವಿ ಆಲ್ರೆಡಿ. ಎಷ್ಟು ಜನ ಅವ್ರು ನೋಡ್ರಿ. ICN ನೋಡಿ ಆಲ್ರೆಡಿ ನಡೀತಿದೆ. ಮಾಡ್ತಿದ್ದಾರೆ ಟ್ರಾನ್ಸ್ಫಾರ್ಮೇಶನ್ ನಡೀತಿದೆ. ಏನಂತೀರಾ? ಹಿಂಗ್ ನಡೀತಿದೆ ನೋಡ್ರಿ. 54. Relax. Come on, 54, come on! Okay, gentlemen, I'll be back on the yellow one.
please, back on the yellow line, and we're going to place you down from 6 to 1. But let me just say, transformation is a very difficult division to judge, and you all deserve your placements up there. You've all done tremendous to change your life for the better, so well done. Number 55, Atul. Transformation marvelous. 54, come on, boy! Third place. Well done, indeed. That leaves our two. Amazing work, gentlemen. In seventh place, number 21, Darryl, which means your winner for the transformation mile file to your right hand side. Back in, let's get. Thank you very much. ಗೈಸ್ ಬರ್ದಿಟ್ಕೊಂಡ್ಬಿಡಿ, ನೆಕ್ಸ್ಟ್ ಇಯರ್ ನಮ್ ಕೈಯಲ್ಲಿ ಇದಿರುತ್ತೆ, ಅದು ಗೋಲ್ಡ್ ಕಲರ್ ಅಲ್ಲಿ ಇರುತ್ತೆ ಅಲ್ಲ, ಡೆಫಿನೆಟ್ಲಿ ಪಕ್ಕ ಇರುತ್ತೆ ಗೋಲ್ಡ್ ಕಲರ್ ಅಲ್ಲಿ, ಬರ್ದಿಟ್ಕೊಂಡ್ಬಿಡಿ. ಹೆಂಗಿದ್ದಾರೋ ಹಿಂಗಾಗೋರೆ, ಕ್ರೇಜಿ ಟ್ರಾನ್ಸ್ಫಾರ್ಮೇಶನ್ ಬ್ರೋ. ಇವಾಗ ನೋಡ್ತಾ ಇದೀವಿ ನಾವು ವಿಡಿಯೋನ, ಕ್ರೇಜಿ ಗೈಸ್. ನೋಡಿ ಇವರೇ ನಮ್ಮ ಈಗ ಅವ್ರ ಸ್ಟೂಡೆಂಟ್, ಇವಾಗ ಟ್ರಾನ್ಸ್ಫಾರ್ಮೇಶನ್ ಕ್ಯಾಟಗರಿಲಿ 3rd ಪ್ಲೇಸ್ ಹೊಡೆದಿದ್ದಾರೆ. ಒಟ್ನಲ್ಲಿ ಮಸ್ತ್ ಆಗಿತ್ತು ಟ್ರಾನ್ಸ್ಫಾರ್ಮೇಶನ್, ಮಾತ್ರ ಕ್ರೇಜಿ ಆಗಿ ನಡೀತಿದೆ ಇವೆಂಟ್. ನೆಕ್ಸ್ಟ್ ಲೆವೆಲ್ ಇದೆ ಅವರು, ಗೂಸ್ ಬಂಪ್ಸ್ ಎಷ್ಟೊಂದ್ ಜನ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ, ಮಸ್ತ್ ಆಗಿದೆ ಅಲ್ಲ. ನೆಕ್ಸ್ಟ್ ನಾವ್ ಹಿಂಗ್ ಬರ್ಬೇಕು ಅಂದ್ರೆ ಮನೋಜ್ ಬ್ರೋ ತರ ಬರ್ಬೇಕು ನಾವು. ಮನೋಜ್ ಬ್ರೋ At the age of 16, I made a choice that changed my life. While most people my age were chasing fun, Come on, boy, come on, you made it. Guys, wait. ನಾವು next year ನಾವು ಪಕ್ಕಾ ಇರ್ತೀವಿ ಇಲ್ಲಿ 200% next year. Crazy ಕಂಡೀಷನ್ ನೋಡಿ guys. ಬ್ರಾ ಹೇಳಿ, ವಿಡಿಯೋದಲ್ಲಿ ನಿಜವಾಗ್ಲೂ ಹಂಗೆ ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಎದುರುಗಡೆ ನೋಡಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ ಗುರು. ನೋಡ್ರಿ ಬೆಸ್ಟ್. ಬ್ರೋ ಹೇಳ್ರಿ, ಯಾವ ಊರಿಂದ ಬಂದಿರೋದು? ನಮ್ದು ಆಕ್ಚುಲಿ ಬಳ್ಳಾರಿ ಅಂತ, ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಬಂದಿರೋದು. ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಫಸ್ಟ್ ಟೈಮ್ ಐಸಿಯನ್ ದೊಡ್ಡ ಕಾಂಪಿಟೇಷನ್ ಆಡ್ತಾ ಇರೋದು. ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದ್ ರೀತಿ ಇನ್ಸ್ಪಿರೇಷನ್ ಇದ್ದಂಗೆ. ಯಾಕಂತಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಆಗ್ಲಿ, ನಮ್ಮ ಹಳ್ಳಿ ಕಡೆಯಿಂದ ಆಗ್ಲಿ ಯಾರು ಬಂದಿಲ್ಲ. ಅದ ಫಸ್ಟ್ ಟೈಮ್ ನಾನ್ ಬಂದಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್, ಬಟ್ ಪಾರ್ಟಿಸಿಪೇಟ್ ಅಂತ ಮಾಡ್ತಾ ಇದ್ದೀನಿ. 100% ಎಫೆಕ್ಟ್ ಆಗ್ತೀನಿ. ಆಡಬೇಕು. ನಾಳೆ ಒಂದಿನ 10 ನಿಮಿಷ ಸ್ಟೇಜ್ ತೋರ್ಸ್ಬಿಡ್ಬೇಕಷ್ಟೇ. ಓಕೆ, ಗೆಲುವು ಸೋಲು ಇದ್ದಿದ್ದೆ, ಕಾಂಪೀಟ್ ಮಾಡ್ತಾ ಇದೀರ, ಅದೇ ಅದು ತಲೆಯಲ್ಲಿ ಇಟ್ಕೊಂಡು ಹೊಡಿಬೇಕು. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ. ಆರಾಮಾಗಿ ಆಡಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ. ನಾಳೆ ಬರ್ಡೇ ಬೇರೆ ಹೇಳಿದೀರಾ, ನಿಮ್ ಬರ್ಡೇ ಒಂದ್ ಮೆಡಲ್ ಬೇಕೇ ಬೇಕು ಆಯ್ತಾ. ಖುಷಿಯಾಗಿ ಹೋಗಿ, ಊರ್ಗ್ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ಬೇಕು. ಸೋತ್ರೋ ಗೆದ್ರು ಅವೆಲ್ಲ ಬೇಡ, ಬೇಜಾರಾಗ್ಬೇಡ್ರಿ ಅಷ್ಟೇ. ಪಾರ್ಟಿಸಿಪೇಟ್ ಮಾಡಿದ್ವಿ, ಆದ್ರೆ ಪಾರ್ಟಿಸಿಪೇಟ್ ಮಾಡಿ ಕಷ್ಟಪಟ್ಟು ಬಂದಿದ್ದೀರಾ. 100% ಗೆಲ್ತೀನಿ ಅಂತಾನೆ ಕಾನ್ಫಿಡೆಂಟ್ ಇದೆ. ಟ್ರೈ ಮಾಡೋಣ, ದೇವ್ರಿದ್ದಾರೆ ಅಷ್ಟೇ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ. ಗೈಸ್ ಲಿಟ್ರಲಿ ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟು ಇನ್ಸ್ಪೈರ್ ಆಗ್ಬೇಕು ನಾವು. ಅಂದ್ರೆ ನಮ್ಗೆಲ್ಲ ಇದ್ದೂನು ನಾವ್ ಮಾಡಕ್ಕೆ ಅಳ್ತೀವಿ, ಬೇಜಾರಾಗ್ತೀವಿ. ಎಲ್ಲ ಇಲ್ಲ dude. ಎಲ್ಲ ಅಂದ್ರೆ ನಮ್ಗೆ ಫೆಸಿಲಿಟಿ ಹೇಳ್ತಾರದ್ ನಾವು, ಫೆಸಿಲಿಟಿ ಎಲ್ಲಾ ಫೆಸಿಲಿಟಿ ಇದ್ರು ನಮ್ಗೆ ಜಿಮ್ ಇದೆ, ಅದಿದೆ, ಎಲ್ಲ ಡಯಟ್ ಮಾಡಕ್ಕೆ ಎಲ್ಲ ಇವಾಗ ಜೆಪ್ಟೋ, ಬ್ಲಿಂಕಿಟ್ ಎಲ್ಲ 2 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಮನೆಗೆ ಬಂದ್ಬಿಡುತ್ತೆ. ಬಟ್ ಅವ್ರ ಊರಲ್ಲಿ ಏನು ಇಲ್ವಂತೆ, ಜಿಮ್ಮೇ ಇಲ್ವಂತೆ ಲಿಟ್ರಲಿ. ಅಷ್ಟು ಕಷ್ಟಪಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಇನ್ಸ್ಪೈರ್ ಆಗ್ಬೇಕು ನಾವು ಅವ್ರನ್ನ ನೋಡಿ, ಲಿಟ್ರಲಿ ಇನ್ಸ್ಪೈರ್ ಆಗ್ಬೇಕು. ನಾವು ಇಲ್ಲಿ ಎಲ್ಲ ಐತೆ ಅಂತ ನಾವು ಎಲ್ಲ ಏನ್ ಮಾಡ್ತೀವಿ ಗೈಸ್ ನಾವು ಬ್ರೋ, ತಿನ್ಕೊಂಡ್ ತಿರ್ಗದೆ ಆಯ್ತು. ಈ ವಯ ಚಿತ್ರಾನ್ನ ತಿನ್ನೋದೇ ಆಯ್ತು ಗೈಸ್. ಬಟ್ ನಿಜವಾಗ್ಲೂ ಆ ಡೆಡಿಕೇಶನ್ ಮೋಟಿವೇಶನ್ ಎಲ್ರಿಗೂ ಬರಲ್ಲ ಗೈಸ್, ನಿಜವಾಗ್ಲು ಸಖತ್. ಫಸ್ಟ್ ಟೈಮರು ಏನಿದೆ ಗುರು, ನಿಜವಾಗ್ಲೂ ಡೆಫಿನೇಷನ್. ಒಬ್ಬೊಬ್ರು ಮಸ್ತ್ ಆಗವ್ರೆ, ಒಬ್ಬೊಬ್ರು ಒಂದೊಂಥರ ಕ್ರೇಜಿ ಆಗವ್ರೆ. ಬ್ರೋ ನೀವು ಕಾಂಪಿಟೇಷನ್ ಮಾಡಿರೋರು ಆಯ್ತಾ, ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯಾವ ತರ ಮೋಟಿವೇಶನ್ ಇರಬೇಕು, ಡೆಡಿಕೇಶನ್ ಹೆಂಗಿರ್ಬೇಕು, ನಿಮ್ಗೆ ಯಾವ ತರ ಫೀಲ್ ಆಯ್ತು, ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ ಇವಾಗ ನೋಡಕ್ ಹೆಂಗಿದೆ, ನೀವು ಪಾರ್ಟಿಸಿಪೇಟ್ ಮಾಡ್ತೀರಲ್ಲ ಅವಾಗ ನಿಮ್ಗೆ ಹೆಂಗೆ ಅನ್ಸಿತ್ತು? ಮಾತಾಡಿ ಬ್ರೋ.
ಮಾತಾಡಿ ಬ್ರೋ. ಕೋಚ್ ಮಾತಾಡ್ತಾನೆ ಇಲ್ವಲ್ಲ ಕೋಚ್? ಮಾತಾಡ್ಬೇಕು. ಅಲ್ಲ ಅವ್ರನ್ನ ಕೇಳಿದೆ, ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಇಲ್ಲಿಂದ ಕೂತ್ಕೊಂಡು ನೋಡಕ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಿ ಬಿಡ್ಬೇಡಿ. ಅಲ್ಲ ಏನ್ ಮಾತಾಡ್ತಾನೆ ಇಲ್ವಲ್ಲ ಅವರು? ಬ್ಯಾಂಗ್ಳೂರ್ ಶೋರೂಮ್ ಮಾಡಿದ್ದಾರೆ, ಗೋವಾನು ಮಾಡಿದ್ದಾರೆ. ಅಲ್ಲ ಗೋಲ್ಡ್ ಹೊಡೆದಿರ್ತಾನೆ. ನೀವು ಗೋಲ್ಡ್ ಹೊಡೆದಿರ ಮಾತಾಡಲ್ಲ ಅಂತಿರಲ್ಲ, ಯಾಕೆ? ಮಾತಾಡಯ್ಯ. ಬ್ರೋ ಮಾತಾಡು ಬ್ರೋ. ಗೈಸ್ ಗೋಲ್ಡ್ ಹೊಡೆದ್ಬಿಟ್ಟು ಒಂದ್ ಕ್ಯಾಟಗರಿ ಗೋಲ್ಡ್, ಬ್ರಾನ್ಸ್ ಎಲ್ಲ ಹೊಡೆದಿದ್ದಾರೆ. ಮಾತಾಡೋದ್ರೆ ನಾಚ್ಕೋತವ್ರೆ ಗೈಸ್ ಇವರು, ನಮ್ಮ ಮನೋಜ್ ಅವರು. ಬ್ರೋ ಮಾತಾಡು ಬ್ರೋ. ನೋಡಿ ಬ್ರೋ ಮಾತಾಡ್ತಿಲ್ಲ, ಗೋಲ್ಡ್ ಹೊಡೆದವ್ರೆ. ಹೌದಾ? ಇವ್ರು ಗೋವಾ ಸೂಪರ್ ಶೋ ಇಲ್ಲ ಬ್ರೋ. ನಾವು ಆಡಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಬಂತು, ಥರ್ಡ್ ಪ್ಲೇಸ್ ಬಂತು. ನಮ್ ಕೋಚ್ ಅವ್ರ ಸ್ಟೂಡೆಂಟ್. ಕೋಚ್ ಇಲ್ಲಿದ್ದಾರೆ. ಮಾತಾಡು ಫ್ಲೆಕ್ಸ್ ಮಾಡಿ ಫ್ಲೆಕ್ಸ್ ಮಾಡ್ಬಿಡ್ತೀನಿ. ಹೊಡೆದಾಡ್ತವ್ರೆ. ಕೋಇನ್ಸಿಡೆನ್ಸ್ ಹೆಂಗಿದೆ ನೋಡ್ರಿ. ಇಬ್ರು ರೆಡ್ ಹಾಕೊಂಡ್ ಬಂದಿದ್ವಿ. ಯಾರು ಇಟ್ಕೊಂಡಿಲ್ಲ, ರೆಡ್ ಹಾಕೊಂಡ್ ಬಂದ್ರಿ ಅಂತ. ಹೆಂಗಿದೆ ನೋಡಿ ಇಬ್ರು. ಇವಾಗ ಮನೆಗೆ ಹೋಗಿ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, ಲಿಟ್ರಲಿ ಪವರ್ ಬ್ಯಾಂಕ್ ಕೂಡ ಬಂದಿಲ್ಲ. ಸಾಕು ಇಲ್ಲಿ ನೋಡ್ರಿ, ಅಣ್ಣ ಮುತ್ತಿಡಕ್ ಗೊತ್ತವನೆ. ಮುಗಿಸಿ ಇವಾಗ ಹೊರಡೋ ಟೈಮ್ ಬಂದಿದೆ, ಮನೆಗೆ ಹೊರಡಿ. ನಾಳೆ ಮತ್ತೆ ಬೆಳಗ್ಗೆ ಬರ್ತೀವಿ. ನಾಳೆ ಮತ್ತೆ ಪಾರ್ಟ್ 2 ಅದು. ಇದು ಪಾರ್ಟ್ 1 ಇನ್ನೂ ಕಂಪ್ಲೀಟ್ ಆಗಿಲ್ಲ ವ್ಲಾಗು. ಪಾರ್ಟ್ 2 ವ್ಲಾಗ್ನ ನಾಳೆ ನೋಡಿ. ಅಲ್ಲಿ ತನಕ ಯಾರು ಹೊಸಬ್ರು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಮತ್ತೆ ಸಿಗೋಣ ಗಾಯ್ಸ್. ಟೇಕ್ ಕೇರ್, ಬಾಯ್, ಸಿ ಯಾ.